Analog electronics, digital electronics, microprocessor, microcontroller, network theory, DSP, communications, RF design, ಬ್ಲಾ 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 ಬರೀ ಇದೆ ಗೊತ್ತಿರೋದು ಕಾಲೇಜ್ ಸ್ಟೂಡೆಂಟ್ಸ್ಗೆ, ಎಲೆಕ್ಟ್ರಾನಿಕ್ಸ್ ಸ್ಟೂಡೆಂಟ್ಗೆ. ಕಾಲೇಜ್ ಆದ್ಮೇಲೆ ನಾನು ಯಾವ ಡೊಮೇನ್ಗೆ ಹೋಗ್ಬೋದಪ್ಪ ಅಂತಂದ್ರೆ, ಅಲ್ಲಿ ಅನಲಾಗ್ ಎಲೆಕ್ಟ್ರಾನಿಕ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ಇರಲ್ಲ, ಅಲ್ಲಿ ಡೊಮೇನ್ ಸ್ಪೆಸಿಫಿಕ್ ಅಂತ ಇರುತ್ತೆ. ಸೊ ಈ ವಿಡಿಯೋ ಅದ್ರ ಬಗ್ಗೆ ಮಾತಾಡೋಣ. ಸೊ ಇಫ್ ಐ ಹ್ಯಾವ್ ಟು ಕ್ಲಾಸಿಫೈ ದ ಎಂಟೈರ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಆರ್ ದ ಸೆಮಿಕಂಡಕ್ಟರ್ ಇಂಡಸ್ಟ್ರಿ, ಐ ಕ್ಯಾನ್ ಕ್ಲಾಸಿಫೈ ಇಟ್ ಇಂಟು 3 ಕ್ಯಾಟಗರೀಸ್ ಮೇನ್ ಆಗಿ. ದಿಸ್ ಇಸ್ ಎಸ್ಪೆಷಲಿ ಫಾರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸ್ಟೂಡೆಂಟ್ಸ್ ಅಂತ ಅನ್ಕೊಳ್ಳಿ. ಸೊ ಫಸ್ಟ್ ಡೊಮೇನ್, ಮೇಜರ್ ಡೊಮೇನ್ ಏನು ಅಂತಂದ್ರೆ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಅಂತಂದ್ರೆ ಸೆಮಿಕಂಡಕ್ಟರ್ ಡಿಸೈನ್ ಇಂಡಸ್ಟ್ರಿ. ಸೆಕೆಂಡ್ ಇರೋದು ಬಂದ್ಬಿಟ್ಟು ಹಾರ್ಡ್ವೇರ್ ಸಿಸ್ಟಮ್ ಆರ್ ಸಿಸ್ಟಮ್ ಅಂತ ಕರಿಬಹುದು. ಥರ್ಡ್ ಒನ್ ವಿಲ್ ಬಿ ಯುವರ್ ಆರ್ ಎಫ್ ಆರ್ ಕಮ್ಯುನಿಕೇಶನ್ ಅಂತ ಕರಿಬಹುದು. ವೆರಿ ಸಿಂಪಲ್. ಸೊ ಫಸ್ಟ್ ಇಂಡಸ್ಟ್ರಿಯಲ್ಲಿ ಏನು ಅಂತಂದ್ರೆ ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಅಂದ್ರೆ ಮೀನಿಂಗ್ ಒಂದು ಚಿಪ್ ನ ತಯಾರಿಸಬೇಕು ಅಂತಂದ್ರೆ ಯಾವ ರೂಲ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು, ಒಂದು ಚಿಪ್ ನ ತಯಾರಿಸಬೇಕು ಅಂತಂದ್ರೆ ಡಿಸೈನರ್ ಬೇಕು, ಅದಕ್ಕೆ ಟೆಸ್ಟರ್ ಬೇಕು, ಮತ್ತೆ ಫ್ಯಾಬ್ರಿಕೇಶನ್ ಆಗಬೇಕು, ಫ್ಯಾಬ್ ಇರಬೇಕು ಬೇಸಿಕಲಿ. ಸೊ ಇದ್ರಲ್ಲಿ ಮೇಜರ್ ರೂಲ್ಸ್ ಏನಿರುತ್ತೆ ಅಂತಂದ್ರೆ ಅನಲಾಗ್ ಡಿಸೈನ್ ಇರುತ್ತೆ, ಡಿಜಿಟಲ್ ಡಿಸೈನ್ ಇರುತ್ತೆ, ಆರ್ ಟಿ ಎಲ್ ಡಿಸೈನರ್ ಇರ್ತಾನೆ, ಪಿ ಡಿ ಇರ್ತಾರೆ, ಡಿ ಎಫ್ ಟಿ ಇರುತ್ತೆ, ಪೋಸಿಲಿಕನ್ ವ್ಯಾಲಿಡೇಷನ್ ಇರುತ್ತೆ. ಇಷ್ಟೊಂದು ಎಲ್ಲಾನು ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ ಒಂದು ಚಿಪ್ ನ ಡಿಸೈನ್ ಮಾಡಬೇಕಾಗಿರೋ ಇಂಡಸ್ಟ್ರಿಯಲ್ಲಿ ಬರೋದು ಡಿಸೈನ್ ಡೊಮೇನ್ಸ್ ಎಲ್ಲಾನು ಇದು ಫಸ್ಟ್ ಪಿಲ್ಲರ್. ಸೆಕೆಂಡ್ ಪಿಲ್ಲರ್, ಇವಾಗ ಒಂದು ಚಿಪ್ ತಯಾರಿಸಾಯ್ತಪ್ಪ, ಇವಾಗ ಚಿಪ್ ನ ಸುಮ್ಮನೆ ಗಾಳಿ ಲಿಟ್ಟರ್ ವರ್ಕ್ ಆಗುತ್ತಾ? ಇಲ್ಲ ತಾನೆ. ಅದಕ್ಕೆ ಪವರ್ ಮಾಡಬೇಕು, ಅದಕ್ಕೆ ವೋಲ್ಟೇಜ್ ಕೊಡಬೇಕು, ಕರೆಂಟ್ ಹೋಗಬೇಕು, ಎಷ್ಟೊಂದು ಇರುತ್ತೆ. ಅದು ಕಮ್ಯುನಿಕೇಶನ್ ಆಗಕ್ಕೆ I2C ಪ್ರೋಟೋಕಾಲ್ಸ್ ಇರುತ್ತೆ, ಬಹಳ ಇರುತ್ತಲ್ಲ. ಅದೇ ಸೆಕೆಂಡ್ ಡೊಮೇನ್ ಅಂತಂದ್ರೆ ಹಾರ್ಡ್ವೇರ್ ಆರ್ ಸಿಸ್ಟಮ್ ಡೊಮೇನ್ ಅಂತ ಅಂದ್ಬಿಟ್ಟು, ಒಂದು ಚಿಪ್ ಒಂದು ಪ್ರಾಡಕ್ಟ್ ಅಲ್ಲಿ ಯಾರ್ಯಾರ ಜೊತೆ ಹೆಂಗೆ ಮಾತಾಡಬೇಕು, ಅದಕ್ಕೆ ಕ್ಲಾಕ್ಸ್ ಯಾರು ಕೊಡಬೇಕು, ಅದಕ್ಕೆ ವೋಲ್ಟೇಜಸ್ ಯಾರು ಕೊಡಬೇಕು, ಅದನ್ನ ಇಂಟಿಗ್ರೇಟ್ ಮಾಡೋದನ್ನ ನಾವು ಸಿಸ್ಟಮ್ ಆರ್ ಹಾರ್ಡ್ವೇರ್ ಡೊಮೇನ್ ಅಂತ ಕರಿತೀವಿ. ಇದ್ರಲ್ಲಿ ಮೇಜರ್ ಆಗಿ ಬಂದ್ಬಿಟ್ಟು PCB ಡಿಸೈನಿಂಗ್ ಇರುತ್ತೆ, PCB ಲೇಔಟ್ ಇರುತ್ತೆ, ಸಿಗ್ನಲ್ ಇಂಟಿಗ್ರಿಟಿ ಇರುತ್ತೆ, ಪವರ್ ಇಂಟಿಗ್ರಿಟಿ ಇರುತ್ತೆ. ನೆಕ್ಸ್ಟ್ ಎಂಬೆಡೆಡ್ ಸಿಸ್ಟಮ್ಸ್ ಇದರಲ್ಲೇ ಬರುತ್ತೆ, ಬಿಕಾಸ್ ಯು ಆರ್ ರೈಟಿಂಗ್ ಫರ್ಮ್ವೇರ್ ಟು ಟಾಕ್ ವಿತ್ ಡಿಫರೆಂಟ್ ಥಿಂಗ್ಸ್ ಬೇಸಿಕಲಿ. ಅಂಡ್ ದೆನ್ ಯು ವಿಲ್ ಹ್ಯಾವ್ ಪವರ್ ಕನ್ವರ್ಟರ್ಸ್ ಇರುತ್ತೆ, ಯಾಕಂದ್ರೆ ಪವರ್ ಕನ್ವರ್ಟರ್ಸ್ ಯಾರ್ಯಾರಿಗೆ ಏನೇನು ಪವರ್ ಕೊಡಬೇಕು ಅನ್ನೋದನ್ನ ಇಂಪಾರ್ಟೆಂಟ್ ಡಿಸೈನ್ ಮಾಡೋದೇ ಪವರ್ ಕನ್ವರ್ಟರ್ಸ್ ಬೇಸಿಕಲಿ. ಸೊ ಇದು ಸೆಕೆಂಡ್ ಪಿಲ್ಲರ್. ಥರ್ಡ್ ಪಿಲ್ಲರ್ ಏನು? ಆರ್ ಎಫ್ ಆರ್ ಕಮ್ಯುನಿಕೇಶನ್ ಬೇಸಿಕಲಿ. ಅಲ್ಲಿ ಆರ್ ಎಫ್ ಡಿಸೈನ್ ಇರುತ್ತೆ, ಆಂಟನಾ ಡಿಸೈನಿಂಗ್ಸ್ ಇರ್ಬೋದು, ಕಮ್ಯುನಿಕೇಶನ್ ಇರ್ಬೋದು, DSP ಇರ್ಬೋದು, ಆ ಸಬ್ಜೆಕ್ಟ್ಸ್ ನೆಲ್ಲ ನೀನು ಅಲ್ಲಿ ಯೂಸ್ ಮಾಡ್ತೀವಿ ಬೇಸಿಕಲಿ. ಸೊ ಓವರ್ ಆಲ್ ಇಂಡಸ್ಟ್ರಿ ತಗೊಂಡ್ರೆ ದೀಸ್ ಆರ್ ದ ಮೇಜರ್ ಪಿಲ್ಲರ್ಸ್. ಫಸ್ಟ್ ಇಸ್ ಯೋರ್ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ, ಒಂದು ಚಿಪ್ ತಯಾರು ಮಾಡ್ತೀಯಾ, ನೆಕ್ಸ್ಟ್ ಅದನ್ನ ತಗೊಂಡು ಹೋಗ್ತೀಯಾ, ಅದು ಯಾರ್ಯಾರ ಜೊತೆ ಹೆಂಗೆ ಮಾತಾಡಬೇಕು ಒಂದು ಪ್ರಾಡಕ್ಟ್ ಅಲ್ಲಿ ಅಂತ ಮಾಡೋದನ್ನ ಹಾರ್ಡ್ವೇರ್ ಆರ್ ಸಿಸ್ಟಮ್ ಡಿಸೈನರ್ ನೋಡ್ಕೊಂತಾನೆ, ಎಲ್ಲ ಅದ್ರ ಆ ಪಿಲ್ಲರ್ ಕೆಳಗೆ ಬರುತ್ತೆ. ಸೊ ಥರ್ಡ್ ವಿಲ್ ಬಿ an extra different one which is related to your RF and communication purpose. This is overall. So now in our next video, which domain you want me to speak specifically, which role you want to know more about, let me know in the comment section. I'll definitely speak on that. Very simple.